ನಮಸ್ತೆ ಎಲ್ರಿಗೂ. ಬನ್ನಿ ನಾವಿವತ್ತು ನಿಮಗೆ ನೀವಿರುವಂಥ ಸಿಚುವೇಶನ್ಸ್ಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡ್ಕೊಂಬರೋಣ. ನಿಮ್ಗೆ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ಸ್ ಬೇಕಾಗಿದ್ರೆ, ಹೆಲ್ತ್ ಇಶ್ಯೂ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇಶ್ಯೂ ಇರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಶ್ಯೂನೇ ಇರ್ಬೋದು, ನಿಮ್ಮ ಲವರ್ ನಿಮಗೆ ಕೈ ಕೊಟ್ಟು ಹೋಗಿರ್ಬೋದು, ಹಾಗೆಯೇ ಕೆಲವರಿಗೆ ಸುಮಾರು ವರ್ಷಗಳಿಂದ ಮದುವೆ ಆದರೂ ಕೂಡ ಮಕ್ಕಳಾಗ್ತಾ ಇರಲ್ಲ, ಲ್ಯಾಂಡ್ ಇಶ್ಯೂ ಇರ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಏನೇ ಸಮಸ್ಯೆ ಇದ್ರೂ ಕೂಡ DM ಮಾಡಿ ನಿಮ್ಮ ಪರ್ಸನಲ್ ರೀಡಿಂಗ್ಸ್ನ ತಗೊಳ್ಳಿ. ನಿಮಗೆ ಏನು ಗೈಡೆನ್ಸ್ ಬೇಕು ನಿಮ್ಮ ಮುಂದಿನ ಲೈಫ್ಗೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೋದು. ಸೊ ಬನ್ನಿ ನಾವು ನೋಡೋಣ ನಿಮ್ಮ ಏಂಜಲ್ಸು, ನಿಮ್ಮ ಮಾಸ್ಟರ್ಸು, ನಿಮ್ಮ ಗೈಡರ್ಸು ನೀವಿರುವಂಥ ಸಿಚುವೇಶನ್ಸ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾ ಇದ್ದಾರೆ, ಓವರ್ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗಿದೆ, ಆ ಓವರ್ ಕಾನ್ಫಿಡೆನ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲವೂ ನೀವು ಮಾಡ್ತಾ ಇರುವಂಥ ಕೆಲಸ 90% ಸಕ್ಸಸ್ ಆಗಿದೆ, ಇನ್ನು 10% ವೇಟ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಕೆಲವೊಬ್ರು ಕಳ್ಕೊಂಬಿಟ್ಟಿದ್ದೀರಾ. ಸೊ ಅದನ್ನು ಕಂಟಿನ್ಯೂ ಮಾಡಿ, ಕೈ ಬಿಡಬೇಡಿ. ಇಷ್ಟಕ್ಕೆ ಆಗಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಬಿಡಬೇಡಿ. ಹಾಗೆಯೇ ಓವರ್ ಕಾನ್ಫಿಡೆಂಟ್ ಕೂಡ ಕೆಲವೊಬ್ರು ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಯಾವುದಾದ್ರೂ ಒಂದು ವರ್ಕ್ ಮಾಡ್ತಾ ಇರ್ತೀರಾ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಹೋಗಿ ನಿಮ್ಮ ಇವಾಗಿನ ಸಿಚುವೇಶನ್, ನೀವಿರುವಂಥ ಸಿಚುವೇಶನಿಂದ ಬೇಗ ಹೊರಗಡೆ ಬರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಕೃಷ್ಣಾರ್ಪಣಮಸ್ತು.